ಸುಪ್ರೀತ್ ಸರ್, ತುಂಬ ಜನ ಪೇರೆಂಟ್ಸ್ಗಳು ಇತ್ತೀಚೆಗೆ ಇದನ್ನು ಹೇಳೋದು ಕಲ್ತಿದ್ದಾರೆ. ಅಂದರೆ ಮಕ್ಕಳನ್ನ ಅವನು ಪಾಸ್ ಆದ್ನೋ ಫೇಲ್ ಆದ್ನೋ ಅಂತ ಅಳಿಬಾರ್ದು, ಆಮೇಲೆ ಅವನಿಗೆ ಏನೇ ನೋವಾದರೂ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳಬೇಕು. ಹಿಂಗೆ ಮಕ್ಕಳಿಗೆ ನಿನ್ನ ಜೊತೆ ನಾನಿದ್ದೀನಿ, ಎಲ್ಲದಕ್ಕೂ ನಾನು ಇದ್ದೀನಿ ಅನ್ನೋ ಡಿಪೆಂಡೆನ್ಸಿನ ಜಾಸ್ತಿ ಮಾಡಿದ್ರು ಪ್ರಾಬ್ಲಮ್ ಅಲ್ವಾ ಅದು ಒಳ್ಳೆ ಈಗ ನನ್ನ ಮಗನಿಗೆ ಕೇಳೋಕ್ಕಿಂತ ಮುಂಚೆ ಎಲ್ಲ ನಾನು ಕೊಡಿಸ್ಬಿಡ್ತೀನಿ, ಆ್ಯಂಡ್ ಅವನು ಸ್ಕೂಲಲ್ಲಿ ಟೀಚರ್ ಹತ್ರ ಬೈಸ್ಕೊಂಡು ಬಂದರೂ ಪರವಾಗಿಲ್ಲ ಮಗನೇ ನಿನ್ನ ಜೊತೆಗೆ ನಾನು ಇರ್ತೀನಿ, ಆಮೇಲೆ ಅವ್ನು ಇನ್ನೇನೋ ಯಾವುದೋ ಅಲ್ಲಂಡೆ ವಿಷಯಗಳಿಗೆ ಕೈ ಹಾಕ್ತಿದ್ದಾನೆ, ತಲೆ ಕೆಡಿಸ್ಕೊಬೇಡ ನಾನು ಇರ್ತೀನಿ, ಹಿಂಗೆ ಮಾಡ್ಕೊಂಡು ಹೋಗೋದು ಮಕ್ಕಳನ್ನ ಬೆಳೆಸೋ ಒಳ್ಳೆ ಪೇರೆಂಟಿಂಗಾ? ವಾಟ್ ಯು ಹ್ಯಾವ್ ಟೋಲ್ಡ್ ಇಸ್ ರಿಯಲಿ ರೈಟ್. ಇವತ್ತಿನ ದಿವಸ ಆ ಒಂದು ಸ್ಟೇಟ್ಮೆಂಟು ಭಾಳಷ್ಟು ಪಾಲಕ ಪೋಷಕರಲ್ಲಿ ನಾವು ಕಾಣ್ತಾ ಇದ್ದೀವಿ. ಜಸ್ಟ್ ಬಿಕಾಸ್ ಪೇರೆಂಟ್ಸಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಕೇಳಿದ್ದನ್ನೆಲ್ಲ ತಕ್ಕೊಡೋಂಥದ್ದು ಇರಬಹುದು, ಅಥವಾ ಎಲ್ಲದಕ್ಕೂ ನೀವು ಹೇಳ್ದಂಗೆ ನಾನು ಇದ್ದೀನಿ ಅಂತಕ್ಕಂಥದ್ದು. ಇವೆಲ್ಲದಕ್ಕಿಂತ ಪಾಲಕ ಪೋಷಕರು ಇನ್ನು ಮುಂದಕ್ಕೆ ಏನು ಕಲ್ತ್ಕೋಬೇಕಾಗಿದೆ ಅಂದರೆ, ಪ್ಲೀಸ್ ಸ್ಪೆಂಡ್, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಪಾಲಕ ಪೋಷಕರಿಗೂ ಕೇಳ್ಕೊಳ್ಳೋದು, ಪ್ಲೀಸ್ ಸ್ಪೆಂಡ್ ಕ್ವಾಲಿಟೇಟಿವ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್. ಮಕ್ಕಳಿಗೆ ಇವತ್ತಿನ ದಿವಸ ನಿಮ್ಮ ಹಣ, ನಿಮ್ಮ ಸಂಪತ್ತು, ಆಸ್ತಿ, ನಾನು ಜೊತೆಗಿದ್ದೀನಿ ಅಂತ ಡೈಲಾಗ್ಗಿಂತ ದಯವಿಟ್ಟು ನೀವು ಅವರು ಜೊತೆಗೆ ತಂದೆ ತಾಯಿ ಇಬ್ಬರೂ ಕೂಡ ಒಂದಷ್ಟು ಕ್ವಾಲಿಟೇಟಿವ್ ಟೈಮನ್ನು ವೀಕ್ಲಿ ಒನ್ಸ್ ದಯವಿಟ್ಟು ಸ್ಪೆಂಡ್ ಮಾಡಿ. ಇವತ್ತಿನ ದಿವಸ ನಾನು ಸಾಕಷ್ಟು ಜನ, ನಾನು ವೆನ್ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಕೌನ್ಸಿಲಿಂಗ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಅಪ್ಪ ಹಾರ್ಡ್ವೇರು, ಅಮ್ಮ ಸಾಫ್ಟ್ವೇರು, ಮಕ್ಕಳಿಬ್ಬರು ಸ್ಪೇರ್ ಪಾರ್ಟ್ಸ್, ಈ ರೀತಿ ಆಗ್ತಾ ಬರ್ತಾ ಇದೆ. ಹೀಗೆಲ್ಲ ಇದ್ದಾಗ ನಾಳೆ ದಿವಸ ಏನಾದರೂ ಹೇಳ್ಕೋಬೇಕು ಅಂತಂದ ಕ್ಷಣಕ್ಕೆ ಆ ಮಕ್ಕಳಿಗೆ ಇಲ್ಲ ಟೀಚರ್ಸ್ ಹತ್ರ ಹೋಗ್ತಾರೆ, ಬಿಕಾಸ್ ದೇ ಆರ್ ಸೆಕೆಂಡ್ ಮದರ್ಸ್. ಅದನ್ನು ನಮ್ಮ ಸಮಾಜ ಗುರುತಿಸಿದೆ, ಟೀಚರ್ಸ್ ಆರ್ ಸೆಕೆಂಡ್ ಮದರ್ಸ್. ಈಗ ಅವರು ಕೂಡ ಅದನ್ನು ಕೇಳ್ತಾ ಇದ್ದಾರೆ. ನಾನು ಎಷ್ಟೋ ಜನ ಟೀಚರ್ಸ್ಗೂ ಹೇಳ್ತೀನಿ, ದಯವಿಟ್ಟು ವೆನ್ ಎವರ್ ಯು ಆರ್ ಕಮಿಂಗ್ ಔಟ್ ಫಾರ್ ದಿ ಸೇಕ್ ಆಫ್ ಇನ್ಸ್ಟಿಟ್ಯೂಷನ್, ನೀವು ಯಾವುದೇ ಶಾಲೆಯಲ್ಲಿ ನೀವು ಪಾಠ ಮಾಡಲಿಕ್ಕೆ ಹೋಗಿ, ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಇರ್ಬೋದು, ಅನುದಾನ ರಹಿತ ಯಾವ್ದಾರು ಇರ್ಬೋದು, ನೀವು ಒಂದು ಸರ್ತಿ ಕ್ಲಾಸ್ ರೂಮಿಗೆ ಹೋದ ಕೂಡಲೇ ಪ್ಲೀಸ್ ಲಾಕ್ ಆಲ್ ಯುವರ್ ಪ್ರಾಬ್ಲಮ್ಸ್ ಇನ್ ದಿ ಹೋಮ್ ವೆನ್ ಯು ಆರ್ ಲಾಕಿಂಗ್ ದಿ ಡೋರ್ ಆಫ್ ಯುವರ್ ಹೋಮ್. ಬಿಕಾಸ್ ಆ ಪರ್ಟಿಕ್ಯುಲರ್ ಮಕ್ಕಳು ನಿಮ್ಮನ್ನ ಒಂದು ಹೀರೋ ಲೆವೆಲಲ್ಲಿ ಇಟ್ಟು ನೋಡ್ತಾರೆ. ಸೊ ಹಾಗಾಗಿ ತಾವು ಕೂಡ ಒಂದಷ್ಟು ಪೇಷನ್ಸನ್ನು ಕಲಿಬೇಕು. ಪೇಷನ್ಸನ್ನು ಟೀಚರ್ಸಲ್ಲಿ ಇರ್ತಕ್ಕಂಥ ಪೇಷನ್ಸನ್ನು ನೋಡಿ ಮಕ್ಕಳು ಕೂಡ ಆ ಪೇಷನ್ಸನ್ನು ಕಲಿಬೇಕು. ಅದೇ ರೀತಿ ಅಪ್ಬ್ರಿಂಗಿಂಗ್ ಆಫ್ ಎ ಚೈಲ್ಡ್ ಹೇಗಿರುತ್ತೆ ಅಂತಂದರೆ, ಫಿಸಿಕ್ಸಲ್ಲಿ ನಾವು ಹೇಳ್ತೀವಿ ಲಾ ಆಫ್ ಕನ್ಕರೆಂಟ್ ಫೋರ್ಸಸ್ ಅಂತ. ಅಂದರೆ ಎಲ್ಲ ಫೋರ್ಸಸ್ಸು ಜೊತೆಗೂಡಬೇಕು. ಟೀಚರ್ಸ್ ಇರಬಹುದು, ಅಂದರೆ ಪಾತ್ರಗಳು, ಟೀಚರ್ಸ್ ಪಾತ್ರ ಇರ್ಬೋದು, ಪಾಲಕ ಪೋಷಕರ ಪಾತ್ರ ಇರ್ಬೋದು, ಸಮಾಜ ಇರ್ಬೋದು, ಎಲ್ಲವೂ ಕೂಡ. ಇವತ್ತು ಸಮಾಜದಲ್ಲೂ ಕೂಡ ಸರ್ಕಾರಗಳು ಕೂಡ ಏನನ್ನು ಹೇಳ್ಕೊಡ್ತಾ ಇದೆ? ಬರೀ ಜಗಳ. ಮುಂಚೆ ಎಲ್ಲ ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ನ್ಯೂಸ್ ಪೇಪರ್ ಓದು ಅಂತನ್ನು. ಇವತ್ತು ಆ ನ್ಯೂಸ್ ಪೇಪರ್ ಮಕ್ಕಳ ಕೈಲಿ ಓದಿಸಿ ಯಾವ ವಿಷಯನ ಕಲಿಬೇಕಾಗಿದೆ ಇವತ್ತಿನ ದಿವಸ? ಅಗೇನ್ ಸೋಷಿಯಲ್ ಮೀಡಿಯಾ ಹ್ಯಾಪನ್ಸ್ ಟು ಬಿ ದಿ ಬಿಗ್ಗೆಸ್ಟ್ ಇಟ್ ಹ್ಯಾಸ್ ಬಿಕಮ್ ಎ ಹಂಟರ್ ಫಾರ್ ಚಿಲ್ಡ್ರನ್. ಸೊ ಆ ಸೋಷಿಯಲ್ ಮೀಡಿಯಾನ ಹೇಗೆ ಅವಾಯ್ಡ್ ಮಾಡಿಸ್ತಕ್ಕಂಥದ್ದು ಸರ್ಕಾರನೂ ಕೂಡ ದೇರ್ ಆರ್ ಲಾಟ್ ಆಫ್ ಮೆಷರ್ಸ್ ದಟ್ ದೇ ಕ್ಯಾನ್ ಟೇಕ್. ಈಗ ಎಷ್ಟೋ ಏನೋ ಈ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕಂತ ಹೇಳಿ ಮುಂಚೆ ಈಗ ಒಂದು 2-3 ತಿಂಗಳಲ್ಲಿ ಒಂದು ಸ್ವಲ್ಪ ಏನೇನೋ ಅದನ್ನೆಲ್ಲ ಮಾಡಿದ್ರು. ನಾನು ಭಾಳ ಸಂತೋಷಪಟ್ಟೆ. ಅದು ಅಲ್ಲಿಗೆ ಮಾತಿಗೆ ಸೀಮಿತ ಆಗೋಯ್ತೆ ಹೊರತು ಅದನ್ನು ಎಷ್ಟು ಚೆನ್ನಾಗಿ ಸರ್ಕಾರಗಳು ಜಾರಿಗೆ ತರ್ಬೋದು ಅಂತಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ಪುಟ್ ಎ ಫಿಲ್ಟರ್ ಆನ್ ಸಚ್ ಕೈಂಡ್ ಆಫ್ ವೆಬ್ಸೈಟ್. ಇವತ್ತು ನೀವು ವೆಬ್ಸೈಟ್ ಆನ್ ಮಾಡಿದ್ರೆ ಯಾವುದೋ ವಾಟ್ಸಪ್ ತೆಗಿಯಕ್ಕೆ ಹೋದರೆ ಅನಿಷ್ಟಗಳು, ಅನಾಚಾರಗಳೆಲ್ಲ ಇವತ್ತಿನ ದಿವಸ ರಾಜಾರೋಷವಾಗಿ ಹರಿದಾಡುತ್ತೆ. ಅಂದರೆ ಇದಕ್ಕೆ ಯಾರು ಕಾರಣ? ಮಕ್ಕಳ ಕಾರಣನ, ಟೀಚರ್ಸ್ ಕಾರಣನ, ಪಾಲಕ ಪೋಷಕರ ಕಾರಣನ? ಸರ್ಕಾರವು ಒಂದಿಷ್ಟು ಗಮನ ತಗೊಳ್ಬೇಕಿದ್ರ ಬಗ್ಗೆ. ಡಾಕ್ಟರ್ ಸತೀಶ್ ಅವರೇ, ಈಗ ನನಗೆ ಗೊತ್ತಿಲ್ಲ ಈ ಕಂಪ್ಯಾರಿಸನ್ ಎಷ್ಟು ಮಟ್ಟಿಗೆ ಸೂಕ್ತನೋ ಅಥವಾ ತಪ್ಪು ಅಂತ. ನಮ್ಮ ಪೇರೆಂಟ್ಸ್ ಎಲ್ಲ ಬಹಳ ಮುಗ್ಧರಿದ್ರು, ಅವ್ರಿಗೆ ಇಷ್ಟೇ ಬೇಕಾಗಿದ್ದು ನನ್ನ ಮಗ ಅಥವಾ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಪಾಸ್ ಆದ್ರೆ ಸಾಕು ಅಥವಾ ಚೆನ್ನಾಗಿ ಓದಿದ್ರೆ ಸಾಕು ಅಂತ. ಬಟ್ ನಾವೀಗ ಮಕ್ಳನ್ನ ಹಂಗೆ ಮಾಡ್ತಾ ಇಲ್ಲ. ಬೆಳಗ್ಗೆ ಅವನು 5 ಗಂಟೆ 6 ಗಂಟೆಗೆ ಎದ್ರೆ ಯೋಗ ಕ್ಲಾಸ್ಗೆ ಹೋಗಿ ಬರಬೇಕು, ಮಗು ಯೋಗ ಕ್ಲಾಸಿಗೆ ಹೋಗ್ಬೇಕು, ಬಂದು ತಿಂಡಿ ತಿನ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಸ್ಕೂಲ್ ವ್ಯಾನ್ ಬರೋ ಅಷ್ಟೊತ್ತಿಗೆ ಹೊರಡಬೇಕು. ಸ್ಕೂಲಲ್ಲಿ ಅದರದ್ದೇ ಆದಂತಹ ತಲೆನೋವುಗಳು, ಹೆಣಭಾರವಾದಂತಹ ಬ್ಯಾಗು ಇವಾಗಲೂ ಕೂಡ ಇದ್ದಾವೆ. ಇದ್ಯಾವುದು ಹಳೆ ಕಂಪ್ಲೇಂಟ್ಗಳಾಗಿ ಉಳ್ಕೊಂಡಿಲ್ಲ, ಈಗಲೂ ಕೂಡ ಮುಂದುವರಿತಾ ಇದೆ. ಮನೆಗೆ ವಾಪಸ್ ಬನ್ನ ಅಗೇನ್ ಸಂಜೆ ಕರಾಟೆ ಕ್ಲಾಸಿಗೆ ಕಳಿಸು, ಕುಂಫು ಕಳಿಸು, ಅಥವಾ ಫೈಟರ್ ಕ್ಲಬ್ಬಿಗೆ ಕಳಿಸು, ಸ್ಕೇಟಿಂಗಿಗೆ ಕಳಿಸು, ಡ್ಯಾನ್ಸಿಗೆ ಕಳಿಸು, ಆಮೇಲೆ ಮನೆಗೆ ಬಾ, ಹೋಮ್ವರ್ಕ್ ಮಾಡ್ಕೋ, ಮಲ್ಕೋ. ಅಂದರೆ ರೋಬೋಟ್ಗಳ ರೀತಿಯಲ್ಲಿ ಮಕ್ಕಳನ್ನ ನಾವು ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಾ ಇದೀವಿ. ಸ್ಕೂಲಲ್ಲಿ ಟೈಮ್ ಟೇಬಲ್ ಮಾತ್ರ ಅಲ್ಲ, ಮನೆಯಲ್ಲೂ ಟೈಮ್ ಟೇಬಲ್. ಮಕ್ಕಳನ್ನ ಹೊರಗೆ ಆಟ ಆಡಕ್ಕೆ ಬಿಡ್ತಾ ಇದೀವ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಏನು ಇಷ್ಟನೋ ಇಲ್ವೋ ಗೊತ್ತಿಲ್ಲ. ನನಗೆ ಬೇಕಾದಂಗೆ ನನ್ನ ಮಗುನ ಬೆಳೆಸ್ತಾ ಇದ್ದೀನಿ, ಬಟ್ ನಮ್ಮ ಅಪ್ಪ ಅಮ್ಮ ಹಂಗೆ ಮಾಡಲಿಲ್ಲ, ಅವ್ರಿಗೆ ಬೇಕಾದಂಗೆ ಬೆಳೆಸಲಿಲ್ಲ, ಅವ್ರು ಎಲ್ಲರಂತೆ ಬೆಳೆಸಿದ್ರು. ಇದು ಒಂದು ಪ್ರೆಷರ್ ಆಗ್ತಾ ಇದೆಯಾ ಮಕ್ಕಳಿಗೆ? ಬಹಳಷ್ಟು ವಿಷಯಗಳು ಮಾತಾಡ್ಬೇಕಾದ್ರೆ ಐ ಥಿಂಕ್
ನನ್ನ ಪ್ರಕಾರ ಆಸ್ ಅ ಸೈಕ್ಯಾಟ್ರಿಸ್ಟ್ ನಾವು ಪೇರೆಂಟ್ಸ್ ಗಳ ಬಗ್ಗೆ ಆಕ್ಚುಲಿ ತುಂಬಾ ಹಾರ್ಶ್ ಆಗಿ ಮಾತಾಡ್ತಿದೀವಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಇದೆಲ್ಲ ಹೇಳಕ್ ಸುಲಭ, ಬಟ್ ಒಬ್ಬ ಪೇರೆಂಟ್ ಜಾಗದಲ್ಲಿ ಕುತ್ಕೊಂಡು ನೋಡಿದಾಗ ಪ್ರಪಂಚ ಹೆಂಗ್ ಕಾಣುತ್ತೆ, ಅವರ ದೃಷ್ಟಿಕೋನ, ಅವರ ಪರ್ಸ್ಪೆಕ್ಟಿವ್ ನ ಅರ್ಥ ಮಾಡ್ಕೋಬೇಕು ನಾವು. ಮಕ್ಕಳ ವಾತಾವರಣ, ಮಕ್ಕಳ ಎನ್ವೈರನ್ಮೆಂಟ್ ಅಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಚೇಂಜ್ ಆಗ್ತಿದ್ದಂಗೆ ಎ ಪೇರೆಂಟ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ ಎ ಜರ್ನಿ ಆಫ್ ಟ್ರಾನ್ಸ್ಫಾರ್ಮೇಶನ್. ಅದ್ರ ಬಗ್ಗೆ ಸ್ವಲ್ಪ ಎಂಪಥೆಟಿಕ್ ಆಗಿ ಯೋಚನೆ ಮಾಡ್ಬೇಕು ನಾವು. ಪೇರೆಂಟ್ಸ್ ನ ನೋಡಿ ಬ್ಲೇಮ್ ಮಾಡೋದು ಈಸಿ, ಬಟ್ ಯಾವ ಪೇರೆಂಟ್ ಕೂಡ ಅವ್ರ ಮಗುಗೆ ಮಾನಸಿಕ ನೋವಾಗ್ಲಿ, ಸೂಸೈಡ್ ಮಾಡ್ಕೊಳ್ಳಿ, ಡಿಪ್ರೆಷನ್ ಒಳಗಾಗ್ಲಿ, ಪ್ರೆಷರ್ ಹಾಕೋಣ, ಕಂಪ್ಯಾರಿಸನ್ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಯಾರು ಮಾಡೋದಿಲ್ಲ. ಅವರ ಪ್ರಕಾರ ಅವ್ರ ಜಾಗದಲ್ಲಿ ಕುತ್ಕೊಂಡು ನೋಡಿದಾಗ ಮಕ್ಕಳಿಗೆ ನಾವು ಒಳ್ಳೇದೇ ಮಾಡ್ತಿದೀವಿ ಅನ್ನೋ ದೃಷ್ಟಿಕೋನದಲ್ಲೇ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಎಡುತ್ತಾ ಇರೋದು ಎಲ್ಲಿ ಅಂದ್ರೆ, ಡಾಕ್ಟರ್ ಸಾರಿ ಟು ಇಂಟರಪ್ಟ್, ಡೆಫಿನೆಟ್ಲಿ ಎಸ್, ಪೇರೆಂಟ್ಸ್ ನ ಕನ್ಸರ್ನ್ ನನ್ನ ಮಗ ಚೆನ್ನಾಗಿರ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ. ಬಟ್ ಆ ಪ್ರೆಷರ್ ಬೇರೆ ರೀತಿಯಲ್ಲಿ ಆಗ್ತಾ ಇದೆಯಾ ಅಂತ ಯಾವ ತಂದೆ ತಾಯಿ ತಾನೇ ನನ್ನ ಮಗ ಅಥವಾ ಮಗಳು ಏನೋ ಮಾಡ್ಕೊಬಿಡ್ಲಿ ಜೀವಕ್ಕೆ ಅಂತ ಅನ್ಕೊಳ್ತಾಳೆ? ಡೆಫಿನೆಟ್ಲಿ ನಾಟ್, ಡೆಫಿನೆಟ್ಲಿ ನಾಟ್. ಬಟ್ ಹೊರೆಯನ್ನ ಹೊರಿಸ್ತಾ ಇದ್ದಾರಲ್ಲ, ಅದ್ರ ಭಾರ ಜಾಸ್ತಿ ಆಗ್ತಾ ಇದೆಯಾ? ಮಕ್ಕಳನ್ನ ಅರ್ಥ ಮಾಡ್ಕೊತಾ ಇಲ್ವಾ ನಾವು? ಇದು ನನ್ನ ಪ್ರಶ್ನೆ. 100% ಮಕ್ಕಳಿಗೆ ಹೊರೆ ಆಗ್ತಾ ಇದೆ, ಭಾರ ಆಗ್ತಾ ಇದೆ, ಅದ್ರ ಕಂಪ್ಲೀಟ್ಲಿ ಒಪ್ಕೊಳ್ತೀನಿ. ನಾನು ಹೇಳ್ತಿರೋದು ಇದಕ್ಕೆ ಸೊಲ್ಯೂಷನ್ ಅಂತ ಹುಡ್ಕಕ್ ಹೋದಾಗ ನಾವು ಪೇರೆಂಟಲ್ ಟ್ರೈನಿಂಗ್ ಅನ್ನೋದು ಬಹಳ ಮುಖ್ಯ. ಆ ಮಗು ಹೇಗೆ ಬೆಳೀತಾ ಹೋಗುತ್ತಾ ಟ್ರಾನ್ಸಿಷನ್. ಈಗ ನೋಡಿ, ಸೂಸೈಡ್ ಮಾಡ್ಕೊಳ್ಳೋ ಬಹಳಷ್ಟು ಮಕ್ಕಳುಗಳು they are somewhere between childhood and adulthood. They are going through that transition. ಅಂದ್ರೆ ಆ ಮಗುವಿಂದ ಅಡಲ್ಟ್ ಆಗುವಂತ ಟ್ರಾನ್ಸಿಷನ್ ಇದೆಯಲ್ಲ, ಅದು ಬಹಳ ಬಹಳ ಸೂಕ್ಷ್ಮವಾದಂತ ಏಜ್. ನಮ್ಮ ಜನರೇಷನ್ ಇದ್ದಂಗಿಲ್ಲ. ಈಗಿನ ಜನರೇಷನ್ ಇಟ್ಸ್ ಮಚ್ ಮೋರ್ ಕಾಂಪ್ಲೆಕ್ಸ್, ಮಚ್ ಮೋರ್ ಡಿಫಿಕಲ್ಟ್. ನಾವ್ ಈ ಜಾಗದಲ್ಲಿ ಇದ್ದಿದ್ರೆ ನಮಗೂ ಕೂಡ ಅಷ್ಟೇ ಕಷ್ಟ ಆಗ್ತಿತ್ತು. ಆ ಪರ್ಸನಾಲಿಟಿನ ಅಥವಾ ನನ್ನ ಒಂದು ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಾಗ್ಲಿ, ಸರಿ ತಪ್ಪುಗಳನ್ನ ಗುರ್ಸೋದಾಗ್ಲಿ, ಎಮೋಷನಲ್ ರೆಸಿಲಿಯನ್ಸ್ ಡೆವಲಪ್ ಮಾಡ್ಕೊಳ್ಳೋದಾಗ್ಲಿ ಈಗಿನ ಜನರೇಷನ್ ಅಲ್ಲಿ ಸುಲಭ ಅಲ್ಲ. ಯಾಕಂದ್ರೆ ಎವ್ರಿ ಚೈಲ್ಡ್ ಇಸ್ ಆಲ್ಮೋಸ್ಟ್ ಟ್ರೀಟೆಡ್ ಆಸ್ ಅನ್ ಅಡಲ್ಟ್. If you look at every child has an access to Instagram, social media, or almost adult ತರ ಎಲ್ಲರೂ ನೋಡಕ್ ಶುರು ಮಾಡಿದ್ದಾರೆ. ಸೊ ನೀವ್ ಹೇಳೋದು ನಿಜ. ನನ್ನ ಪೇರೆಂಟ್ಸ್ಗೂ ಕೂಡ ಬೌದ್ಧಿಕ ಬುದ್ಧಿವಂತಿಕೆ ಬರ್ಬೇಕಂದ್ರೆ ಅವ್ರಿಗೆ ಮಕ್ಕಳ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ನಮ್ಗೆ ಚಿಕ್ಕವರಿದ್ದಾಗ ಮಾರಲ್ ಸೈನ್ಸ್ ಅಂತ ಪಾಠಗಳು ಇರ್ತಾ ಇತ್ತು ನಮ್ಗೆ. ಈಗ ಐ ಡೋಂಟ್ ನೋ ಹೌ ಮೆನಿ ಚಿಲ್ಡ್ರನ್ ಆರ್ ಸ್ಟಡಿಂಗ್ ಮಾರಲ್ ಸೈನ್ಸ್ ಸ್ಕೂಲಲ್ಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ. ಸೊ ಒಂದು ಆ ಸಂಯಮ, ಸಭ್ಯತೆ, ಇನ್ನೊಬ್ರು ಗೌರವ ಪಡೋದು, ಅಥವಾ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡುವಂತ ಸ್ಕಿಲ್ಸ್ ಡೆವಲಪ್ ಮಾಡುವಂತದ್ದು, ಅದೆಲ್ಲ ಫೋಕಸ್ ಮಾಡ್ಬೇಕಾಗಿದೆ. ಸೊ ಮಕ್ಕಳನ್ನ ಪೇರೆಂಟ್ಸ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಪೇರೆಂಟ್ಸ್ಗೂ ಬಹಳಷ್ಟು ಟ್ರೈನಿಂಗ್ ಬೇಕು. ಮಕ್ಕಳನ್ನ 4 ಕ್ಯಾರೆಕ್ಟರಿಸ್ಟಿಕ್ಸ್ ಯೋಚನೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಒಂದು, ಮಕ್ಕಳ ಯೋಚನೆಗಳೆಲ್ಲೇನಾದ್ರು ಬದಲಾವಣೆ ಆಗ್ತಿದ್ಯಾ, ಅವ್ರ ಭಾವನೆಗಳೆಲ್ಲೇನಾದ್ರು ಬದಲಾವಣೆಗಳಾಗ್ತಿದ್ಯಾ, ನಡವಳಿಕೆ ಬಿಹೇವಿಯರ್ ಏನಾದ್ರು ಚೇಂಜ್ ಆಗ್ತಿದ್ಯಾ, ಮತ್ತೆ ದೈಹಿಕವಾಗೂ ಆಗ್ಲಿ. ಈಗ ಎಷ್ಟೋ ಜನ ಈಗ ಸೂಸೈಡ್ ಮಾಡ್ಕೊಳ್ಳೋ ಮಕ್ಕಳಾಗ್ಲಿ, ಡಿಪ್ರೆಷನ್ ಇರೋ ಮಕ್ಕಳುಗಳಾಗ್ಲಿ, ಅಡಲ್ಟ್ ಅಲ್ಲಿ ಡಿಪ್ರೆಷನ್ ಆಗೋದ್ ರೀತಿ ಕಾಣಿಸ್ಕೊಳ್ಳಲ್ಲ. ಮಕ್ಕಳಲ್ಲಿ ಸ್ವಲ್ಪ ವಿಡ್ರಾಲ್ ಆಗ್ತಾರೆ, ಇರಿಟೇಬಲ್ ಆಗ್ತಾರೆ, ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, ಐಸೋಲೇಟ್ ಆಗ್ತಾರೆ. ಸೊ ಅಡಲ್ಟ್ ಅಲ್ಲಿ ಇದ್ದಂಗೆ ಹೋಪ್ಲೆಸ್, ವರ್ಕ್ಲೆಸ್ ಫೀಲ್ ಆಗಿ ಊಟ ತಿಂಡಿ ಬಿಡೋದು, ನಿದ್ದೆ ಮಾಡೋದು ಅಂತ ಬದಲಾವಣೆಗಳು ಕಾಣದೇ ಇರ್ಬೋದು. ಸೊ ನನ್ನ ಪ್ರಕಾರ ಈ ಎಜುಕೇಶನ್ ಅನ್ನೋದು ಪೇರೆಂಟ್ಸ್ಗೂ ಬಹಳ ಮುಖ್ಯ. ಆ ಭೌತಿಕ ಬುದ್ಧಿವಂತಿಕೆ ಅವರು ಬೆಳೆಸ್ಕೊಂಡು ಮಕ್ಕಳಿಗೆ ಮಕ್ಕಳ ಜೊತೆ ಅವ್ರ ಸಂಬಂಧಗಳು ಸ್ವಲ್ಪ ಮೆಚ್ಯೂರ್ ಆಗಿ ಬೆಳೆಸ್ಕೊಂಡ್ರೆ ಇದನ್ನ ಅಬ್ಸರ್ವ್ ಮಾಡಿ ಪ್ರಿವೆಂಟ್ ಮಾಡಬಹುದು ಅನ್ಸುತ್ತೆ. ಡಾಕ್ಟರ್, ಇನ್ನೊಂದು ಪ್ರಶ್ನೆ ನಿಮಗೆ ಇದ್ರ ಜೊತೆಗೆ ಆಡ್ ಮಾಡ್ಬಿಡ್ತೀನಿ. ನನಗೆ ಇದು ಆಶ್ಚರ್ಯ ಅನ್ಸುತ್ತೆ, ಅಂಡ್ ನೀವು ಹೇಳಿದ್ದನ್ನ ನಾವು 100% ಒಪ್ಕೊಳ್ಳೇಬೇಕು, ಇದ್ರಲ್ಲಿ ನನ್ನ ತಕರಾರೇ ಇಲ್ಲ. ಬಟ್ ಸ್ಟಿಲ್ ಈ ಪ್ರಶ್ನೆ, ನಿಮ್ಮ ಪೇರೆಂಟ್ಸ್ಗಳು ಅದಾದ್ಮೇಲೆ ಬಂದಂತಹ ನಮ್ಮ ತಂದೆ ತಾಯಿಗಳು ಓದೇ ಇರಲಿಲ್ಲ, ಬಟ್ ನಮ್ಮನ್ನ ಚೆನ್ನಾಗಿ ಅಂದ್ರೆ ಜೀವನ ಹೆಂಗ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನ ಬೆಳೆಸಿದ್ರು. ಬಟ್ ಈಗಿನ ಮಕ್ಕಳಿನ ತಂದೆ ತಾಯಿಗಳೇನಿದ್ದಾರೆ ವೆಲ್ ಎಜುಕೇಟೆಡ್ ಅವರು, ಬಟ್ ಅವರಿಗೆ ಪೇರೆಂಟಿಂಗ್ ಟ್ರೈನಿಂಗ್ ಬೇಕು. ನಮ್ಮ ತಂದೆ ತಾಯಿಗೆ ಇರ್ಲಿಲ್ಲ ಅಂದ್ರೂ ನಮ್ಮನ್ನು ಬೆಳೆಸಿದ್ರು. ಈ ವ್ಯತ್ಯಾಸ ನನಗೆ ತುಂಬಾ ಕುತೂಹಲ ಮೂಡಿಸುತ್ತೆ. ಹೌದು, ನಿಜ. ನೋಡಿ, ಯಾಕೆ ಅಂದ್ರೆ ಬಹಳಷ್ಟು ಮಂದಿ ಆಗಿನ ಜನರೇಷನ್ ಅಲ್ಲಿ ನೋಡಿ ಆಗಿನ ನೀಡ್ಸ್ ಬೇರೆ ಇರ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಂದೇ ನೀಡ್ಸ್ ನಾವು ತಗೊಂಡ್ರೆ, ನಮ್ಮ ಪೇರೆಂಟ್ಸ್ ಬಹಳ ಬಡತನದಲ್ಲಿ ಬಂದವರು. ನಮಗೆ ಏನು ನಮ್ಮ ನೀಡ್ಸ್ ಏನು ಅಂದ್ರೆ ಹೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಮಲಗಕ್ಕೆ ಜಾಗ ಇರ್ಬೇಕು, ಮನೆ ಮೇಲೆ ಒಂದ್ ಸೂರು ಇರ್ಬೇಕು ಅನ್ನೋದಷ್ಟೇ ಟಾರ್ಗೆಟ್ಸ್ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ ಮಕ್ಕಳುಗಳು ಹುಟ್ಟಿದಾಗ ಅಥವಾ ಪೇರೆಂಟ್ಸ್ ಅಟ್ಲೀಸ್ಟ್ ಅರ್ಬನ್ ಸೊಸೈಟಿನಲ್ಲಿ ಎಲ್ಲಿ ಬಹಳಷ್ಟು ಸೂಸೈಡ್ ಗಳು ಆಗ್ತಾ ಇದ್ವು, ಅಲ್ಲಿ ಅರ್ಬನ್ ಸೊಸೈಟಿನಲ್ಲಿ ಇದು ಮಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಒಂದಿದೆ. ಅದ್ರ ಬಗ್ಗೆ ನೀವು ಓದಿದಾಗ ಆ ಬೇಸಿಕ್ ನೀಡ್ಸ್, ಫೌಂಡೇಶನ್ ನೀಡ್ಸ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಮಕ್ಕಳುಗಳಿಗೆ. ಸೊ ಪೇರೆಂಟ್ಗಳಿಗೂ ಪರ್ಸ್ಪೆಕ್ಟಿವ್ ಕೂಡ, ಅವ್ರ ದೃಷ್ಟಿಕೋನ ಕೂಡ ಮಕ್ಕಳಿಗೆ ಅದನ್ನ ಪ್ರೊವೈಡ್ ಮಾಡುವಂತದ್ದೇ ಅಲ್ಲ. ಸೊ ಅದರಲ್ಲಿ ಮೇಲ್ ಹೋಗ್ತಾ ಹೋಗ್ತಾ ಬೌದ್ಧಿಕ ಬುದ್ಧಿವಂತೆ, ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೆ ನನ್ನ ಭಾವನೆಗಳು ಏರುಪೇರು ಆದಾಗ್ಲೂ ಕೂಡ ಹೆಂಗ್ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋ ಸ್ಕಿಲ್ ಫೋಕಸ್ ಮಾಡ್ಬೇಕಾಗಿದೆ ಈಗಿನ ಪೇರೆಂಟ್ಸ್. ಆ ಸ್ಕಿಲ್ ಪೇರೆಂಟ್ಸ್ಗೆ ಇಲ್ಲ, ಯಾಕಂದ್ರೆ ಪೇರೆಂಟ್ಸ್ ಹ್ಯಾವ್ ನಾಟ್ ಸೀನ್ ದಟ್ ದೆಮ್ಸೆಲ್ಫ್. ಬಿಕಾಸ್ ಅವರ ಫೋಕಸ್ ಅವ್ರು ಬೆಳಿಬೇಕಾದ್ರೆ ಇದ್ದಿದ್ದು, ನಾ ಹೇಳ್ದಂಗೆ ನನಗೆ ಟೈಮಿಗೆ ಸರಿಯಾಗಿ ಊಟ, ತಲೆ ಮೇಲೆ ಒಂದ್ಸೂರು ಮಾಡಕ್ಕೊಂದ್ ಕೆಲಸ ಬೇಕು ಅನ್ನೋ ಟಾರ್ಗೆಟ್ ಇತ್ತು. ಈಗ ಮಕ್ಕಳಿಗೆ ಆ ನೀಡ್ ಇಲ್ಲ.
ಸೊ ಈಗ ಸೊಸೈಟಿ ಚೇಂಜ್ ಆದಂಗೆ ಅದು ಮಕ್ಕಳ ಭಾವನಾತ್ಮಕ ನೀಡ್ಸ್ ಚೇಂಜ್ ಆಗುತ್ತೆ. ಅದಕ್ಕೆ ತಕ್ಕಂತೆ ನಾನು ಪೇರೆಂಟಲ್ ಟ್ರೈನಿಂಗ್ ಬೇಕು ಅಂತ ಹೇಳಿದ್ದು, ಬಿಕಾಸ್ ಪೇರೆಂಟ್ ಅದಕ್ಕೆ ಎಕ್ಸ್ಪೋಸೇ ಆಗಿಲ್ಲ ನನ್ನ ಪ್ರಕಾರ, ಅವ್ರಿಗೂ ಯಾರು ಹೇಳ್ಕೊಟ್ಟಿಲ್ಲ. ಎಸ್ ಡಾಕ್ಟರ್.